ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಪ್ರಕಾಶ್ ಭಂಡಾರಿ ಫ್ರಮ್ ಸೊರಬ ಸಾಧನಾ ಅಕಾಡೆಮಿ ಶಿಕಾರಿಪುರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು 17 ವರ್ಷಗಳಿಂದ ಇಂಗ್ಲೀಷ್ ಶಿಕ್ಷಕನಾಗಿ, ಅದರಲ್ಲೂ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸ್ಪರ್ಧಾತ್ಮಕ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಿಮೈಸಸ್ಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿ ಕೂಡ ಒಂದು ವಿಡಿಯೋದ ಮೂಲಕ ತಮ್ಮೊಂದಿಗೆ ಸ್ವಲ್ಪ ಸಮಯ ಹಂಚಿಕೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ನೋಡಿ, ಈಗ PSI ಎಕ್ಸಾಮು ಎದುರಿಗಿದೆ, ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. 500+ ಆ್ಯಂಡ್ 400+, ಈ ರೀತಿ ಎರಡು ರೀತಿಯಲ್ಲಿ PSI ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ನೋಡಿ, ಆ ಒಂದು ವಿಚಾರವಾಗಿ ಹೈ ಫೈ ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ಅಂತಕ್ಕಂತಹ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೈ ನೀಡ್ಸ್ ಅಂದರೆ ಏನು? ಹೈ ಲೈಫ್ ಅಂತಕ್ಕಂತಹ ಮಾತನ್ನು ನಾವು ಕೇಳಿದ್ದೇವೆ. ಆ ಹೈ ಲೈಫನ್ನು ನೀಡ್ ಮಾಡಲಿಕ್ಕೆ PSI ಅಂತಕ್ಕಂತಹ ಒಂದು ಅಖಾಡ ರೆಡಿಯಾಗಿದೆ. ಆ ಒಂದು ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಹೈ ನೀಡ್ಸ್ಗಳು ಯಾವ್ಯಾವುದು ಫಾರ್ ಟ್ರಾನ್ಸ್ಲೇಷನ್ಗೆ ಬೇಕಾಗಿರ್ತಕ್ಕಂತಹ ಆ 5 ನೀಡ್ಗಳು, ಹೈಲಿ ಎಫೆಕ್ಟಿವ್ ಆ್ಯಂಡ್ ಹೈ ನೀಡ್ಸ್ಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಆ ಹೈ ನೀಡ್ಸ್ಗಳನ್ನು ಒಂದೊಂದಾಗಿಯೇ ನೋಡ್ತಾ ಹೋದರೆ, ಒಂದೊಂದಾಗಿಯೇ ವಿಶ್ಲೇಷಣೆ ಮಾಡ್ತಾ ಹೋದರೆ ಆ 5 ನೀಡ್ಸ್ಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತಂದರೆ, ದ ಫಸ್ಟ್ ಒನ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಸರ್, ಈ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ, ಕಲ್ತಿದ್ದೇವೆ. ಸರಿ, ನನ್ನ ಒಂದು ಮಾತು ನಿಮ್ಮ ಎದುರಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡೋದೇನಪ್ಪ ಅಂತಂದರೆ, ಪಾರ್ಟ್ಸ್ ಆಫ್ ಸ್ಪೀಚನ್ನು ಈ ಹಿಂದೆ ಗ್ರಾಮರ್ ದೃಷ್ಟಿಯಿಂದ ಕಲ್ತಿದ್ದಕ್ಕೂ, ಕಮ್ಯುನಿಕೇಷನ್ ದೃಷ್ಟಿಯಿಂದ ಕಲ್ತಿದ್ದಕ್ಕೂ, ಟ್ರಾನ್ಸ್ಲೇಷನ್ ಪೇಪರನ್ನು ಸಾಲ್ವ್ ಮಾಡಲಿಕ್ಕೆ ಕಲಿಯೋದಕ್ಕೂ ವ್ಯತ್ಯಾಸ ಇದೆ. ಗ್ರಾಮರ್ ದೃಷ್ಟಿಯಿಂದ ಕಲಿತಕ್ಕಂಥದ್ದು ಬೇರೆ, ಕಮ್ಯುನಿಕೇಷನ್ ದೃಷ್ಟಿಯಿಂದ ಕಲಿತಕ್ಕಂಥದ್ದು ಬೇರೆ. ಇಲ್ಲಿ ಟ್ರಾನ್ಸ್ಲೇಷನ್, ಭಾಷಾಂತರ ಅಂತಕ್ಕಂಥ ವಿಷಯ ಬಂದಾಗ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯೇ ಬೇರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಒನ್ ಅಮಾಂಗ್ ಅದರ್ ಹೈಲಿ ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್. ದ ಸೆಕೆಂಡ್ ಈಸ್ ಟೆನ್ಸಸ್ ಅಂದರೆ ಏನು? ಕಾಲಗಳು. ಆ ಕಾಲಗಳ ಜ್ಞಾನ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್. ಅದು ಕೂಡ ಇಲ್ಲಿ ಬಹಳ ಮಹತ್ವದ ಕೆಲಸವನ್ನು ಮಾಡುತ್ತೆ. ಅದು ಕೂಡ ಅನ್ನೋದಕ್ಕಿಂತನೂ ಅದೇ ಬಹಳ ಮಹತ್ವ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ? ಟೆನ್ಸಸ್ ಅಂತಂದರೆ ಫಾರ್ಮ್ ಆಫ್ ವರ್ಬ್ಸ್. ಟೆನ್ಸಸ್ ಚಾಪ್ಟರ್, ಟೆನ್ಸ್ ಈಸ್ ನಥಿಂಗ್ ಬಟ್ ಅ ಫಾರ್ಮ್ ಆಫ್ ವರ್ಬ್. ಕ್ರಿಯಾಪದಕ್ಕೆ ಒಂದೊಂದು ರೂಪವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯೇ ಟೆನ್ಸ್. ಹಾಗಾದರೆ ಅದನ್ನು ಟ್ರಾನ್ಸ್ಲೇಷನ್ ದೃಷ್ಟಿಯಿಂದ ಹೇಗೆ ನೋಡ್ಬೋದು ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಾ ಹೋಗೋಣ. ನಂಬರ್ 3, ಮಾಡಲ್ಸ್ ಮೀನ್ಸ್, ಅಲ್ಲಿ ಮಾಡಲ್ಸ್ಗಳಂದರೆ ಯಾವ್ಯಾವುದು? ಟೆನ್ಸಸ್ ಅಂದರೆ ಯಾವುದು? ಮಾಡಲ್ಸ್ ಅಂದರೆ ಯಾವ್ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಬೇರೆ, ಟೆನ್ಸಸ್ ಅಂದ್ರೆ ಬೇರೆ, ಮಾಡಲ್ಸ್ ಅಂದ್ರೆ ಬೇರೆ. ಹಾಗಾದರೆ ಅವು ರಿಯಲಿ ಯಾವ್ಯಾವುದು ಮತ್ತು ಯಾವ ರೀತಿಯಲ್ಲಿ ಈ ಒಂದು ಭಾಷಾಂತರ ವಿಚಾರಕ್ಕೆ ಬಂದಾಗ ಸಹಾಯವನ್ನು ಮಾಡ್ತಕ್ಕಂಥವು ಅಂತಕ್ಕಂಥದ್ದನ್ನು ಕೂಡ ನೋಡೋದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ದ ನೆಕ್ಸ್ಟ್ ಈಸ್ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ವಿ ನಾವು. ವಾಯ್ಸಸ್ ಅಂತಕ್ಕಂಥ ಒಂದು ಚಾಪ್ಟ್ರು. ಪ್ಯಾಸಿವ್ ವಾಯ್ಸ್ ಮೀನ್ಸ್ ಆ್ಯಕ್ಟಿವ್ ವಾಯ್ಸಲ್ಲಿ ಇರ್ತಕ್ಕಂಥ ಒಂದು ವಾಕ್ಯವನ್ನು ಪ್ಯಾಸಿವ್ ವಾಯ್ಸಲ್ಲಿ ಬರೀತಕ್ಕಂಥದ್ದು, ಅಥವಾ ಪ್ಯಾಸಿವ್ ವಾಯ್ಸಲ್ಲಿ ಇರ್ತಕ್ಕಂಥ ವಾಕ್ಯವನ್ನು ಆ್ಯಕ್ಟಿವ್ ವಾಯ್ಸಲ್ಲಿ ಬರೀತಕ್ಕಂಥದ್ದು. ಸಾಮಾನ್ಯವಾಗಿ ಟ್ರಾನ್ಸ್ಲೇಷನ್ ದೃಷ್ಟಿಯಿಂದ ಸಾಮಾನ್ಯವಾಗಿ ಪ್ಯಾಸಿವ್ ವಾಯ್ಸೇ ನೀಡಿರ್ತದೆ. ಹೆಚ್ಚಿನ ಕ್ವಶನ್ ಪೇಪರ್ಸ್ಗಳು ನಾವು ನೋಡಿದಾಗ, ಹೆಚ್ಚಿನ ಪರೀಕ್ಷೆಗಳನ್ನು ನಾವು ಅಟೆಂಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಂದರ್ಶನ ಮಾಡಿದಾಗ ಅಥವಾ ನೋಡಿದಾಗ ಅಥವಾ ಕೇಳಿದಾಗ ಪ್ಯಾಸಿವ್ ವಾಯ್ಸಲ್ಲಿ ಬರೀತಕ್ಕಂಥ ಅವಶ್ಯಕತೆ ಭಾಳ ಇರುತ್ತೆ. ಹಾಗಾದರೆ ಅಲ್ಲಿ ಆ್ಯಕ್ಟಿವ್ ಕೂಡ ನಾವು ಡಿಸ್ಕಸನ್ನು ಮಾಡ್ತೇವೆ. ಫ್ರಮ್ ಆ್ಯಕ್ಟಿವ್ ಟು ಪ್ಯಾಸಿವ್ ಆ್ಯಂಡ್ ಪ್ಯಾಸಿವ್ ಟು ಆ್ಯಕ್ಟಿವ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಫಿಫ್ತ್ ಒನ್ ಆ್ಯಂಡ್ ದ ಅಲ್ಟಿಮೇಟ್ ಸ್ಟೇಜ್ ಈಸ್ ಆರ್ಟಿಕಲ್ಸ್ಗಳ ಬಳಕೆ ಬಹಳ ಸೂಕ್ತವಾಗಿ ಬೇಕಾಗಿರ್ತಕ್ಕಂಥದ್ದು. ಆರ್ಟಿಕಲ್ಸ್ಗಳನ್ನು ಎಲ್ಲಿ ಬಳಸ್ತಕ್ಕಂಥದ್ದು, ಹೆಂಗೆ ಬಳಸ್ತಕ್ಕಂಥದ್ದು, ಎ ಅಂದರೆ ಏನು, ಯಾನ್ ಅಂದರೆ ಏನು, ದ ಅಂದರೆ ಏನು, ವಾಟ್ ಈಸ್ ದ ರೆಸ್ಪೆಕ್ಟಿವ್ ಯೂಸ್ ಆಫ್ ದೆಮ್, ಅದನ್ನು ಕೂಡ ಇಲ್ಲಿ ನಾವು ಕಲಿಬೇಕಾಗಿದ್ದು ಅವಶ್ಯಕತೆ ಇದೆ. ಈ ಒಂದು ಚಿಕ್ಕ 17 ವರ್ಷಗಳಲ್ಲಿ ಸಾಕಷ್ಟು ಸ್ಪರ್ಧಾಳುಗಳನ್ನು ನಾನು ಸಂದರ್ಶನ ಮಾಡಿದಾಗ, ಭೇಟಿ ಮಾಡಿದಾಗ, ಮಾತಾಡಿದಾಗ ಅವ್ರು ಬಂದು ನನ್ನ ಹತ್ರ ಕೆಲವು ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಮೇಜರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಈ 5 ಟಾಪಿಕ್ಗಳಲ್ಲಿ. ಒಂದು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಏನನ್ನು ಓದಬೇಕು ಅನ್ನೋದ್ರ ಜೊತೆಗೆ ಯಾವ್ಯಾವುದು ಅನಗತ್ಯ ಅನ್ನೋದನ್ನು ಕೂಡ ನಾವು ದಯವಿಟ್ಟು ತಿಳ್ಕೊಬೇಕಾಗ್ತದೆ. ಇಂಗ್ಲೀಷ್ ಈಸ್ ಎ ಲಾರ್ಜ್ ಸಬ್ಜೆಕ್ಟ್, ಅದು ಭಯಂಕರ ವಿಶಾಲವಾದ ಸಬ್ಜೆಕ್ಟ್, ಅದು ನಿಮ್ಗೆ ಗೊತ್ತಿದೆ. ಅದರೊಳಗೆ ಯಾವ್ಯಾವುದು ಭಾಳ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದು ಕೂಡ ಭಾಳ ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದು. ಅದನ್ನು ನಾವು ಮನಗಾಣಬೇಕು. ಓಕೆ, ಅದನ್ನು ಒಂದೊಂದಾಗಿ ನೋಡ್ತಾ ಹೋದರೆ ವಾಟ್ ರಿಯಲಿ ದ ಫಸ್ಟ್
ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಅಮಾಂಗ್ 5 ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಆ ಒಂದು ಹೈ-ಫೈ ಒಳಗೆ ಫಸ್ಟ್ನೇ ಸ್ಟೆಪ್ ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್. ಆ ಪಾರ್ಟ್ಸ್ ಆಫ್ ಸ್ಪೀಚನ್ನು 3 ರೀತಿಯಲ್ಲಿ ಡಿವೈಡ್ ಮಾಡಲಾಗುತ್ತೆ. ನಂಬರ್ 1 ನೌನ್, ಪ್ರನೌನ್, ಅಡ್ಜೆಕ್ಟಿವ್. ನಂಬರ್ 2 ವರ್ಬ್, ಅಡ್ವರ್ಬ್. ನಂಬರ್ 3 ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಸೊ ಈ ರೀತಿಯಲ್ಲಿ 3 ಪಾರ್ಟ್ಗಳನ್ನು ಡಿವೈಡ್ ಮಾಡಲಾಗುತ್ತೆ. ನೀವು ಈ ಹಿಂದೆಲ್ಲ ಕಲ್ತಿರ್ತಕ್ಕಂಥದ್ದು ಯಾರಾದರೂ ಕೇಳಿದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದಾವಪ್ಪ? 8 ಇದ್ದಾವೆ. ನಾವು ಅದನ್ನು ಹೇಗೆ ಹೇಳ್ತೀವಿ? ನೌನ್, ಪ್ರನೌನ್, ವರ್ಬ್ ಅಂದ್ಬಿಡ್ತೀವಿ ತಕ್ಷಣ. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನಾವೇನಾದರೂ ನೌನ್ ಮತ್ತು ಪ್ರನೌನಿನ ನಂತರ ವರ್ಬನ್ನು ಹೇಳಿದ್ದೇ ಆದರೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಜ್ಞಾನ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ಹಾಗಾದರೆ ಯಾಕೆ ಅದು ಹಾಗೆ ಬರಬೇಕು? ಈ 3 ಗ್ರೂಪ್ಗಳನ್ನ ಯಾಕೆ ಮಾಡಲಾಗಿದೆ? ಒಂದು ನೌನ್, ಪ್ರನೌನ್ ಆ್ಯಂಡ್ ಅಡ್ಜೆಕ್ಟಿವ್, ಇನ್ನೊಂದು ವರ್ಬ್ ಆ್ಯಂಡ್ ಅಡ್ವರ್ಬ್, ಇನ್ನೊಂದು ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಈ 3 ಡಿವೈಡೆನ್ಸ್ಗಳನ್ನ ಯಾಕೆ ಮಾಡಲಾಗಿದೆ? ಅದನ್ನು ತಂದು ಈ ಕಡೆ ಇಟ್ಟರೆ ಏನಾಗ್ಬೋದು, ಇದನ್ನು ತಂದು ಆ ಕಡೆ ಇಟ್ಟರೆ ಏನಾಗ್ಬೋದು? ಅದಕ್ಕೊಂದು ಮೆಥಡ್ ಇದೆ. ನೌನ್ ಅಂದ್ರೆ ಏನು, ನೌನ್ ಅಂದ್ರೇನು, ಪ್ರನೌನ್ ಅಂದ್ರೇನು, ಅಡ್ಜೆಕ್ಟಿವ್ ಅಂದ್ರೇನು 1 ಪಾಯಿಂಟ್, ವರ್ಬ್ ಅಂದ್ರೇನು, ಅಡ್ವರ್ಬ್ ಅಂದ್ರೇನು ಅದು ಇನ್ನೊಂದು ಪಾಯಿಂಟ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅದು ಇನ್ನೊಂದು ಪಾಯಿಂಟ್. ಸೊ ಇದನ್ನು ನಾವು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಆ 3 ಗುಂಪುಗಳನ್ನು ಈ ರೀತಿ ಇನ್ನೊಂದು ಸೆಕ್ಷನನ್ನು 2 ಆಗಿ, ಇನ್ನೊಂದು ಸೆಕ್ಷನನ್ನು 3 ಆಗಿ ಯಾಕೆ ಡಿವೈಡ್ ಮಾಡಿದೆ ಅಂತಕ್ಕಂಥದ್ದನ್ನು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಆ ರೀತಿಯಾಗಿ ನಾವು ಈ 3 ಸ್ಟೆಪ್ಗಳಲ್ಲಿ ಅದನ್ನು ಡಿವೈಡೆನ್ಸನ್ನು ಮಾಡ್ತೇವೆ. ಹಾಗಾದರೆ ಆ ನೌನ್ ಅಂದ್ರೇನು, ಪ್ರನೌನ್ ಅಂದ್ರೇನು, ಅಡ್ಜೆಕ್ಟಿವ್ ಅಂದ್ರೇನು, ವರ್ಬ್ ಅಂದ್ರೇನು, ಅಡ್ವರ್ಬ್ ಅಂದ್ರೇನು, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಇವು ಏನೇನು ಅಂತಕ್ಕಂಥದ್ದನ್ನು ರೆಸ್ಪೆಕ್ಟಿವ್ಲಿ ಒಂದೊಂದಾಗಿ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನೀಟಾಗಿ ನೋಡ್ತಾ ಹೋಗ್ತೇನೆ. ಯಾಕೆ ಅಂತಂದರೆ ಇವತ್ತು ನನ್ನ ಉದ್ದೇಶ ಇಷ್ಟೇ, ವಾಟ್ ಆರ್ ದ ಹೈ-ಫೈ ನೀಡ್ಸ್ ಟು ಟ್ರಾನ್ಸ್ಲೇಟ್ ದ ಪೇಪರ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ ಆರ್ ಇಂಗ್ಲೀಷ್ ಟು ಕನ್ನಡ. ಇಂಗ್ಲೀಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆ 5 ಮೆಥಡ್ಗಳು ಯಾವ್ಯಾವುದು ಅನ್ನೋದು ಮಾತ್ರ ನಮಗೆ ಗೊತ್ತಾದರೆ ಸಾಕು. ಅವು ಹೆಂಗಿದ್ದಾವೆ, ಯಾಕೆ ಬರ್ತವೆ, ಎಲ್ಲಿ ಬರ್ತವೆ, ಅದರೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೇನೆ. ಓಕೆ ಸ್ನೇಹಿತರೆ, ಫಸ್ಟ್ ಸ್ಟೆಪ್ಪು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರೆದ್ರೆ ಸೆಕೆಂಡ್ ಸ್ಟೆಪ್ಪನ್ನು ಏನಂತ ಕರಿಬೋದು? ಯೂಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚಿನ ಬಳಕೆ. ಹಾಗಾದರೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆಯಾ ಪಾರ್ಟ್ಸ್ ಆಫ್ ಸ್ಪೀಚಿಗೆ? ಹೌದು. ಅದರ ಬಳಕೆಯನ್ನು 2 ವಾಕ್ಯಗಳಲ್ಲಿ, ಸಂಪೂರ್ಣ 2 ವಾಕ್ಯಗಳಲ್ಲಿ ಆ ಇರ್ತಕ್ಕಂತಹ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಬಳಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನೋಡ್ಕೊಂಬರೋಣ. ರೀನಾ ಈಸ್ ಅ ಮೆಲೋಡಿಯಸ್ ಸಿಂಗರ್ ಇನ್ ಸೊರಬ ಆ್ಯಂಡ್ ಶಿಕಾರಿಪುರ. ರೀನಾ ಈಸ್ ಎ ಮೆಲೋಡಿಯಸ್ ಸಿಂಗರ್ ಇನ್ ಸೊರಬ ಆ್ಯಂಡ್ ಶಿಕಾರಿಪುರ. ವಾವ್, ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ತುಂಬ ಖುಷಿಯಾಗ್ತಕ್ಕಂಥ ವಿಚಾರ. ರೀನಾ ಅಂತಕ್ಕಂಥವರು ಶಿಕಾರಿಪುರ ಮತ್ತು ಸೊರಬದಲ್ಲಿ ಒಬ್ಬ ಮಧುರವಾದ ಹಾಡುಗಾರ್ತಿಯಾಗಿ ಇದ್ದಾರೆ. ವಾವ್, ಅವರು ತುಂಬ ಚೆನ್ನಾಗಿ ಹಾಡುತ್ತಾರೆ. ಹೌದಾ? ಇಲ್ಲಿ 2 ವಾಕ್ಯಗಳಿವೆ. ರೀನಾ ಈಸ್ ಅ ಮೆಲೋಡಿಯಸ್ ಸಿಂಗರ್ ಇನ್ ಸೊರಬ ಆ್ಯಂಡ್ ಶಿಕಾರಿಪುರ. ವಾವ್, ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಇಲ್ಲಿ ಹೇಗೆ ಬಳಸಲಾಗಿದೆ? ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಬಳಕೆ ಆಗಿದೆಯಾ ನೋಡ್ತಾ ಹೋಗೋದಾದರೆ, ರೀನಾ ನೌನ್, ಈಸ್ ವರ್ಬ್, ಮೆಲೋಡಿಯಸ್ ಅಡ್ಜೆಕ್ಟಿವ್, ಸಿಂಗರ್ ನೌನ್, ರಿಪೀಟ್ ಆಗಲಿ ತೊಂದರೆ ಇಲ್ಲ, ನೌನ್, ಆ್ಯಂಡ್ ಇನ್ ವಾಟ್ ಈಸ್ ದಿಸ್? ಪ್ರಿಪೋಸಿಷನ್. ರೀನಾ ಈಸ್ ಎ ಮೆಲೋಡಿಯಸ್ ಸಿಂಗರ್ ಇನ್ ಸೊರಬ ಆ್ಯಂಡ್ ಶಿಕಾರಿಪುರ. Reena is a melodious singer in Sorba and Shikaripura. Wow, she sings melodiously. Reena is noun, is a verb, melodious is an adjective, singer is noun again. ಮತ್ತೆ noun ಬಂತು, ರಿಪೀಟ್ ಆಯಿತು, ತೊಂದರೆ ಇಲ್ಲ, ಅದ್ರ ಬಗ್ಗೆ ಕಾಳಜಿ ಮಾಡೋದು ಬೇಡ, ವಿಚಾರ ಮಾಡೋದು ಬೇಡ. ರಿಪಿಟೇಷನ್ 2 ಸಾರಿನಾದ್ರೂ ಆಗಲಿ, ಓಕೆನಾ? ಸಿಂಗರ್ ಇನ್ ಈಸ್ ಪ್ರಿಪೋಸಿಷನ್. ಸೊರಬ ಆ್ಯಂಡ್ ಶಿಕಾರಿಪುರ, ಸೊರಬ ಈಸ್ ಮತ್ತೆ ನೌನ್ ಬಂತು, ಆ್ಯಂಡ್ ಅಂತಕ್ಕಂಥದ್ದೇನು? ಕಂಜಂಕ್ಷನ್. ಶಿಕಾರಿಪುರ ಈಸ್ ಆಲ್ಸೋ ನೌನ್. ಇನ್ನೊಂದು ವಾಕ್ಯದಲ್ಲಿ ವಾವ್, ಇಂಟರ್ಜೆಕ್ಷನ್. ಶಿ ಪ್ರನೌನ್, ಸಿಂಗ್ಸ್ ಮತ್ತೆ ವರ್ಬ್ ರಿಪೀಟ್ ಆಗ್ತಾ ಇದೆ,
ಮೆಲೋಡಿಯಸ್ಲಿ adverb. ರೀನಾ ಈಸ್ ಅ ಮೆಲೋಡಿಯಸ್ ಸಿಂಗರ್ ಇನ್ ಸೊರಬ ಆ್ಯಂಡ್ ಶಿಕಾರಿಪುರ. ವಾವ್, ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ಇಲ್ಲಿ ನೋಡಿ, ಎಲ್ಲ ಶಬ್ದಗಳಿಗೂ ಪಾರ್ಟ್ ಬೈ ಪಾರ್ಟ್ ಡಿವೈಡ್ ಮಾಡ್ತಾ ಹೋಗಿ ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀಡಲಾಗಿದೆ. ಅಂದರೆ ಆ ಶಬ್ದಗಳು ಆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗಿದೆ ಅನ್ನೋದನ್ನು ತೋರಿಸಲಾಗಿದೆ. ಆದರೆ ಒಂದನ್ನು ಬಿಟ್ಟಿದೆ. ಯಾವುದದು? ಕ್ಯಾನ್ ಯು ಗೆಸ್? ಯಾವುದನ್ನು ಬಿಟ್ಟಿದ್ದೀವಿ ಅಂತ ಯಾರಾದರೂ ಗೆಸ್ ಮಾಡ್ಬೋದಾ ಸ್ನೇಹಿತರೆ? ನೀವು ಗೆಸ್ ಮಾಡಿರ್ತೀರಿ. ರೀನಾ ಆಗಿದೆ. ರೀನಾ ಈಸ್ ಮೆಲೋಡಿಯಸ್ ಸಿಂಗರ್ ಇನ್ ಸೊರಬ ಆ್ಯಂಡ್ ಶಿಕಾರಿಪುರ. ವಾವ್, ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ಒಂದನ್ನು ಬಿಡಲಾಗಿದೆ. ಏನದು? ಎ ಅಥವಾ ಅ ಅಂತ ಕರೀತಾರೆ ಅದನ್ನು. ಸೊ ಅದೇನು? ಅದು ಆರ್ಟಿಕಲ್ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇವತ್ತು ನಾವು ಮಹತ್ವದ ಒಂದು ವಿಚಾರವನ್ನು ತಲೆಗೆ ಹಾಕೋಬೇಕಾಗುತ್ತೆ. ವಿ ನಾಟ್ ಓನ್ಲಿ ಹ್ಯಾವ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬಟ್ ಆಲ್ಸೋ 1 ಇನ್ಕ್ಲೂಡಿಂಗ್ ಆರ್ಟಿಕಲ್. ಬರೀ ಪಾರ್ಟ್ಸ್ ಆಫ್ ಸ್ಪೀಚ್ 8 ಅಷ್ಟೇ ಅಲ್ಲ, 9 ಇದ್ದಾವೆ ಅಂತಕ್ಕಂಥದ್ದು ದಯವಿಟ್ಟು ನಮ್ಮ ಗಮನದಲ್ಲಿ ಬರಬೇಕಾಗುತ್ತೆ. ಹಾಗಾದರೆ ಆರ್ಟಿಕಲ್ ಕೂಡ ಇಲ್ಲಿ ಬಳಕೆ ಆಗ್ತಾ ಇದೆ. ಸ್ಪೀಚ್ ಅಂದರೆ ಏನು? ಸೆಂಟೆನ್ಸ್. ರೀನಾ ಅಂತಕ್ಕಂಥ ಒಂದು ನೌನನ್ನು ತಗೊಂಡಾಗ ಅಲ್ಲಿ ಆರ್ ಅಂತಕ್ಕಂಥ ಒಂದು ಏನು? ಆಲ್ಫಾಬೆಟ್. ಇ ಅಂತಕ್ಕಂಥದ್ದೇನು? ಆಲ್ಫಾಬೆಟ್. ಇನ್ನೊಂದು ಇ ಏನು? ಆಲ್ಫಾಬೆಟ್. ಎನ್ ಏನು? ಆಲ್ಫಾಬೆಟ್. ಎ ಏನು? ಆಲ್ಫಾಬೆಟ್. ಸೊ ಈ ಒಂದೊಂದಾಗೆ ಡಿವೈಡ್ ಮಾಡ್ತಾ ಹೋದರೆ ಆ ಒಂದೊಂದು ಕೂಡ ಏನಾಗ್ತವೆ? ಆಲ್ಫಾಬೆಟ್ ಆಗ್ತವೆ. ಆ 5 ಆಲ್ಫಾಬೆಟ್ಗಳನ್ನು ಕೂಡಿಸಿದಾಗ ಏನಾಗುತ್ತೆ? ವರ್ಡ್ ಆಗುತ್ತೆ. ಆ ವರ್ಡ್ಗಳು ಒಂದಕ್ಕಿಂತ ಹೆಚ್ಚಿದ್ದಾಗ ಏನಾಗುತ್ತೆ? ಸೆಂಟೆನ್ಸ್ ಆಗುತ್ತೆ. ಸೊ ಸ್ಪೀಚ್ ಅಂದರೆ ಏನು? ಹಿಯರ್ ಸ್ಪೀಚ್ ಮೀನ್ಸ್ ಸೆಂಟೆನ್ಸ್. ಅಂದಮೇಲೆ ಎ ಅಥವಾ ಅ ಅನ್ನು ಕೂಡ ನಾವು ಬಾಯಲ್ಲೇ ಹೇಳಿದ್ದೀವಿ. ಈ ಅಷ್ಟು ಶಬ್ದಗಳನ್ನು ಹೇಗೆ ಬಾಯಲ್ಲಿ ಹೇಳಿದವೋ ಅದೇ ರೀತಿ ಎ ಅಥವಾ ಅ ಅನ್ನು ಕೂಡ ಹೇಳಿದ್ದೇವೆ. ಉದಾಹರಣೆ, ರೀನಾ ಈಸ್ ಅ ಮೆಲೋಡಿಯಸ್ ಸಿಂಗರ್ ಇನ್ ಸೊರಬ ಆ್ಯಂಡ್ ಶಿಕಾರಿಪುರ. ವಾವ್, ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ನೋಡಿ, ಎ ಅನ್ನೋದು ಕೂಡ ನಮ್ಮ ಬಾಯಿಂದ ಪ್ರೊನೌನ್ಸ್ ಆಯ್ತಾ? ಸೊ ಅಂದಮೇಲೆ ಇದು ಕೂಡ ಒಂದು ಪಾರ್ಟ್ ಆಫ್ ಸ್ಪೀಚ್. ದಿಸ್ ಈಸ್ ಆಲ್ಸೋ 1 ಅಮಾಂಗ್ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಹಾಗಿರುವಾಗ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಇಂಪಾರ್ಟೆಂಟು ಅಂತಕ್ಕಂಥದ್ದನ್ನು ದಯವಿಟ್ಟು ಸಂಕ್ಷಿಪ್ತವಾಗಿ, ಮೀನ್ಸ್ ಇನ್ ಬ್ರೀಫ್ ಮ್ಯಾನರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಇಲ್ಲಿ ಯಾವುದೇ ಚಾಪ್ಟರ್ನ ನಾನು ಡಿಟೇಲ್ ಆಗಿ ಹೋಗ್ತಾ ಇಲ್ಲ. ಇಲ್ಲಿ ಹೇಗೆ ಹೋಗ್ತಾ ಇದ್ದೀನಿ, ಭಾಳ ಅವಶ್ಯಕತೆ ಎಷ್ಟಿದೆ, ಯಾವ್ಯಾವುದು ಆ ಹೈಫೈ ನೀಡ್ಸ್ಗಳು ಯಾವ್ಯಾವುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ನಾಳೆ ನೌನ್ ಅಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ, ಪ್ರನೌನ್ ಅಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ, ಅಡ್ಜೆಕ್ಟಿವ್ ಅಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ, ಅದನ್ನೆಲ್ಲ ನಾನು ಮುಂದೆ ಬರ್ತಕ್ಕಂತಹ ಒಂದೊಂದೇ ವಿಡಿಯೋದಲ್ಲಿ ನಿಮಗೆ ನಿಧಾನವಾಗಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಓಕೆ, ನೆಕ್ಸ್ಟ್. ಸೊ ದ ಸೆಕೆಂಡ್ ಸ್ಟೆಪ್ ಈಸ್, ಈಗ ಆಲ್ರೆಡಿ ನಾವು 5 ಸ್ಟೆಪ್ಪನ್ನು ಇಟ್ಕೊಂಡಿದ್ದೇವೆ. ಫಸ್ಟ್ ಹೈಫೈ ನೀಡ್ಸ್. ಫಸ್ಟ್ ನೀಡ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೆಕೆಂಡ್ ನೀಡ್ ಈಸ್ ಟೆನ್ಸಸ್. ಟೆನ್ಸಸ್ ಅಂತಂದರೆ ಏನು? ಕಾಲಗಳು. ಅದು ನಿಮಗೂ ಗೊತ್ತಿದೆ. ಕಾಲಗಳು ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ. ಯು ನೋ ವಾಟ್ ರಿಯಲಿ ಟೆನ್ಸಸ್ ಆರ್. ಯು ನೋ ದಟ್ ಟೆನ್ಸಸ್ ಆರ್ 3. ವಾಟ್ ಆರ್ ದೇ? ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಫಾರ್ಮ್. ಏನು ಹೇಳಿ? ಫ್ಯೂಚರ್ ಫಾರ್ಮ್. ಸರ್, ನಾವೆಲ್ಲ ಈ ಹಿಂದೆ ಸುಮಾರು ಬುಕ್ಕಲ್ಲಿ ನೋಡಿದ್ದೀವಿ, ಸುಮಾರು ಕಡೆ ಕಲ್ತಿದ್ದೀವಿ. ಫ್ಯೂಚರ್ ಫಾರ್ಮ್ ಅಂತ ಕಲಿಸಿಲ್ಲ, ಫ್ಯೂಚರ್ ಟೆನ್ಸ್ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಯು ಆರ್ ರೈಟ್, ಬಟ್ ರಿಮೆಂಬರ್, ಐ ಆಮ್ ನಾಟ್ ರಾಂಗ್. ನೀವು ಹೇಳೋದು ಸರಿ, ನಾನು ಹೇಳೋದು ತಪ್ಪಲ್ಲ. ಹೇಗೆ ಅಂದರೆ, ಸ್ಟ್ರಿಕ್ಟ್ಲಿ ಸೇಯಿಂಗ್ ದಟ್, ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಹೇಳಬೇಕು ಅಂತಂದರೆ, ದೇರ್ ಈಸ್ ನೋ ಫ್ಯೂಚರ್ ಟೆನ್ಸ್ ಎಟ್ ಆಲ್. ಇಟ್ ಈಸ್ ಫ್ಯೂಚರ್ ಫಾರ್ಮ್. ಫ್ಯೂಚರ್ ಫಾರ್ಮ್ ಅಂತ ಯಾಕೆ ಕರೀತಾರೆ? ಪ್ರೆಸೆಂಟ್ ಒಂದೇ ಟೆನ್ಸ್ ಯಾಕೆ, ಪಾಸ್ಟ್ ಒಂದೇ ಟೆನ್ಸ್ ಯಾಕೆ, ಫ್ಯೂಚರ್ ಫಾರ್ಮ್ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಹೋಗ್ತೀನಿ. ಈಗ ಮೊದಲೇ ಹೇಳಿದ ಹಾಗೆ 5 ನೀಡ್ಸ್ ಯಾವ್ಯಾವುದು? ಫಸ್ಟ್ ನೀಡ್ ಪಾರ್ಟ್ಸ್ ಆಫ್ ಸ್ಪೀಚ್, ಸೆಕೆಂಡ್ ನೀಡ್ ಟೆನ್ಸಸ್. ಅವಶ್ಯಕತೆಗಳು ಇಷ್ಟಿದ್ದಾವೆ ಅಂತ ಹೇಳ್ತಾ ಇದ್ದೀನಿ, ಬಿಟ್ಟರೆ ಯಾಕೆ, ಹೆಂಗೆ, ಎಲ್ಲಿ, ಯಾವ ರೀತಿ ಅನ್ನೋ ಯಾವುದೇ ವಿಚಾರವಾಗಿಯೂ ಕೂಡ ನಾನಿವತ್ತು ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ನಮ್ಮ ಉದ್ದೇಶ ಇಷ್ಟೇ, ಆ 5 ವೇಸ್ಗಳು ಯಾವ್ಯಾವುದು ಅಂತ ತೋರಿಸೋದಷ್ಟೇ ಇವತ್ತಿನ ಕೆಲಸ. ಸೊ ನೆಕ್ಸ್ಟ್, ದ ಫಸ್ಟ್ ಟೆನ್ಸ್ನ ಅದನ್ನು ನಾವು ಉದಾಹರಣೆಯಾಗಿ ತಗೊಂಡಾಗ, ಅದನ್ನು ನಾವು ಈಗ ವಿಶ್ಲೇಷಣೆ ಮಾಡ್ತಾ ಹೋದಾಗ, ಫಸ್ಟ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದನ್ನು ಒಂದು ತೊಗೊಂಡ್ವಿ ಅಂತ ಇಟ್ಕೊಳ್ರಿ. ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಪ್ರೆಸೆಂಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಅದು 4 ರೀತಿ ಭಾಗವನ್ನು ಹೊಂದಿದೆ. ಇಟ್ ಹ್ಯಾಸ್ 4 ಸಬ್ ಟೆನ್ಸಸ್.
ಫಸ್ಟ್ ಒನ್ ಅಮಾಂಗ್ ದೆಮ್ ಈಸ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅದನ್ನು ಸಿಂಪಲ್ ಪ್ರೆಸೆಂಟು ಅನ್ಬೋದು, ಪ್ರೆಸೆಂಟ್ ಸಿಂಪಲ್ಲು ಅನ್ಬೋದು. ನಿಮ್ಮ ಅನುಕೂಲ ತಕ್ಕ ಹೇಗಾದರೂ ಕರಿಬೋದು. ಪ್ರೆಸೆಂಟ್ ಅಂತಕ್ಕಂಥ ವರ್ಡ್ ಫಸ್ಟಿಗಿದ್ದರೆ ನೋಡುಗರಿಗೆ ಮತ್ತು ಕೇಳುಗರಿಗೆ ಮತ್ತು ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಹೇಳ್ಬೋದು. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಒಂದು ಮಾತು ಹೇಳ್ತೇನೆ, ಒಂದು ಚಾಲೆಂಜನ್ನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತಂದರೆ, ಟೆನ್ಸ್ ಈಸ್ ಎ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಅಂತಕ್ಕಂಥದ್ದು ಕ್ರಿಯಾಪದದ ಒಂದು ರೂಪ. ಟೆನ್ಸ್ ಮೀನ್ಸ್ ವರ್ಬ್. ವರ್ಬ್ ಮೀನ್ಸ್ ವರ್ಕ್ ಆರ್ ಆ್ಯಕ್ಷನ್. ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು, ವರ್ಕನ್ನು ಮಾಡ್ತಕ್ಕಂಥದ್ದೇ ವರ್ಬು. ಅದಕ್ಕೆ ಒಂದೊಂದು ಕಾಲ ರೂಪವನ್ನು ನೀಡ್ತಕ್ಕಂಥದ್ದೇ ಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸಲ್ಲಿ 4 ರೀತಿ ವಾಕ್ಯಗಳಿದ್ದಾವೆ. ಪ್ರೆಸೆಂಟ್ ಟೆನ್ಸ್ ಹ್ಯಾಸ್ 4 ಟೈಪ್ಸ್ ಆಫ್ ಸಬ್ ಸೆಂಟೆನ್ಸಸ್ ಆರ್ ಸಬ್ ಟೆನ್ಸಸ್. ದೇ ಆರ್ ನೇಮ್ಲಿ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗಾದರೆ ಒಂದು ಎಕ್ಸಾಂಪಲನ್ನು ತಗೊಂಡಾಗ, ಭಾಸ್ಕರನು ಹಣ್ಣನ್ನು ತಿನ್ನುತ್ತಾನೆ. ನಾನು ಓಪನ್ ಚಾಲೆಂಜ್ ಏನು ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ನಾನು ಹೇಳ್ತಕ್ಕಂತಹ ಟೆನ್ಸಲ್ಲಿ ಬರ್ತಕ್ಕಂತಹ ನಾನು ಹೇಳುವಂತಹ ಕೊನೆಯ ವರ್ಡಿಂದ ಯಾವುದಾದ್ರೂ ಮುಂದೆ ಬರ್ತಕ್ಕಂಥ ಕ್ವಶನ್ ಪೇಪರ್ ಆಗ್ಬೋದು ಅಥವಾ ಹಿಂದೆ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಆಗಿರ್ಬೋದು, ಯಾವ ಒಂದು ವಾಕ್ಯವು ಫುಲ್ ಪಾಯಿಂಟಿಂದ ಅಂತ್ಯ ಆಗ್ತದೋ ಅದರ ಹಿಂದ್ಗಡೆ ಯಾವ ವರ್ಬ್ ಇರ್ತದೋ ಅದು ನಾನು ಹೇಳಿದ್ದು ಬರದೇ ಇದ್ದ ಪಕ್ಷದಲ್ಲಿ ಇನ್ನು ಮುಂದೆ ನಾನು ಇಲ್ಲಿಗೆ ಬರುವುದಾಗಲಿ ಅಥವಾ ನನ್ನ ಪಾಠ ಮಾಡುವುದಾಗಲಿ ನಿಲ್ಲಿಸುತ್ತೇನೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದಟ್ ಮಚ್ ಆಫ್ ದ ವೇಟೇಜ್ ದ ಚಾಪ್ಟರ್ ಕಾಲ್ಡ್ ಟೆನ್ಸ್ ಹ್ಯಾಸ್. ಅಷ್ಟು ಮಹತ್ವ ಇದೆ ಸ್ನೇಹಿತರೆ ಈ ಟೆನ್ಸ್ ಚಾಪ್ಟರ್ಗೆ. ಅಂದರೆ ಉದಾಹರಣೆಯನ್ನು ಕೊಡೋದಾದರೆ, ಭಾಸ್ಕರನು ಹಣ್ಣನ್ನು ತಿನ್ನುತ್ತಾನೆ, ತಾನೇ. ಭಾಸ್ಕರನು ಬಕಾಸುರನಾಗಿ ಇದ್ದಾನೆ. ಭಾಸ್ಕರನು ಹಣ್ಣನ್ನು ತಿನ್ನುವ ಆಸಕ್ತಿಯನ್ನು ಹೊಂದಿದ್ದಾನೆ. ಭಾಸ್ಕರನು ಹಣ್ಣನ್ನು ತಿನ್ನುತ್ತಿದ್ದಾನೆ. ಭಾಸ್ಕರನು ಹಣ್ಣನ್ನು ತಿಂದಿದ್ದಾನೆ. ಭಾಸ್ಕರನು ಹಣ್ಣನ್ನು ತಿನ್ನುತ್ತಲೇ ಇದ್ದಾನೆ. ತಿನ್ನುತ್ತಾನೆ ಪ್ರೆಸೆಂಟ್ ಸಿಂಪಲ್, ತಿನ್ನುತ್ತಿದ್ದಾನೆ ಕಂಟಿನ್ಯೂಯಸ್, ತಿಂದಿದ್ದಾನೆ ಪರ್ಫೆಕ್ಟ್, ತಿನ್ನುತ್ತಲೇ ಇದ್ದಾನೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾದರೆ ಆ ತಿನ್ನು ಅಂತಕ್ಕಂಥದ್ದೇ ಒಂದು ಕ್ರಿಯೆ. ಭಾಸ್ಕರನು ದಿನಾಲು 3-4 ಸೇಬೆ ಹಣ್ಣುಗಳನ್ನು ತಿನ್ನುತ್ತಾನೆ. ಅವನು ಏನೇ ಮಾಡಲಿ, 1 ತಿನ್ನಲಿ, 2 ತಿನ್ನಲಿ, ದಿನಾಲು ತಿನ್ನಲಿ, ನಿನ್ನೆ ತಿನ್ನಲಿ, ಅದು ಪಾಸ್ಟ್ ಟೆನ್ಸು. ನಾಳೆ ತಿಂದರೆ ಫ್ಯೂಚರು. ಈಗ ಪ್ರೆಸೆಂಟ್ ಹೇಳಬೇಕು ಅಂತಂದರೆ, ಅವನು ಎಷ್ಟಾದರೂ ಹಣ್ಣು ತಿನ್ನಲಿ, ಎಲ್ಲಿಯಾದರೂ ತಿನ್ನಲಿ, ಯಾಕಾದರೂ ತಿನ್ನಲಿ, ತಿನ್ನುತ್ತಾನೆ ಈಸ್ ಟೆನ್ಸ್ ವರ್ಬ್. ಅದು ಯಾವ ಕಾಲಘಟ್ಟದಲ್ಲಿದೆ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗುತ್ತೆ. ದ ಸೆಕೆಂಡ್ ಈಸ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲದ ವಿರುದ್ಧ ರೂಪವೇ ಭೂತಕಾಲ ಅಂತಲೂ ಕೆಲವರು ಹೇಳ್ತಾರೆ. ಈಗ ಭಾಸ್ಕರನು ಹಣ್ಣನ್ನು ತಿನ್ನುತ್ತಾನೆ ಪ್ರೆಸೆಂಟು, ತಿಂದನು ಸಿಂಪಲ್ ಪಾಸ್ಟ್, ತಿನ್ನುತ್ತಿದ್ದಾನೆ ಪ್ರೆಸೆಂಟ್ ಕಂಟಿನ್ಯೂಯಸ್, ತಿನ್ನುತ್ತಿದ್ದನು ಪಾಸ್ಟ್ ಕಂಟಿನ್ಯೂಯಸ್, ತಿಂದಿದ್ದಾನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ತಿಂದಿದ್ದನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ತಿನ್ನುತ್ತಲೇ ಇದ್ದಾನೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ತಿನ್ನುತ್ತಲೇ ಇದ್ದನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾದರೆ ವರ್ಬ್ ತಿನ್ನು ಅಂತಕ್ಕಂಥದ್ದು ಒಂದಕ್ಕೆ ನೋಡಿ ಸ್ನೇಹಿತರೆ ಎಷ್ಟು ರೂಪಗಳು ಸಿಗ್ತಾ ಇದ್ದಾವೆ ಅಂತೇಳಿ. ತಿನ್ನುತ್ತಾನೆ, ತಿನ್ನುತ್ತಿದ್ದಾನೆ, ತಿಂದಿದ್ದಾನೆ, ತಿನ್ನುತ್ತಲೇ ಇದ್ದಾನೆ, ಇದು ಪ್ರೆಸೆಂಟ್ ಮ್ಯಾಟ್ರ್. ಈಗ ಪಾಸ್ಟ್ ಟೆನ್ಸಿಗೆ ಬಂದರೆ ತಿಂದನು, ತಿನ್ನುತ್ತಿದ್ದನು, ತಿಂದಿದ್ದನು, ತಿನ್ನುತ್ತಲೇ ಇದ್ದನು. ಆ ತಿನ್ನು ಅಂತಕ್ಕಂಥ ಒಂದು ಕ್ರಿಯಾಪದಕ್ಕೆ ಎಷ್ಟು ಆ ಕೊನೆಯ ಅಕ್ಷರಗಳು ಏನಿದಾವಲ್ಲ, ಇನ್ನೊಂದು ಸಲ ಹೇಳ್ತೇನೆ, ಆ ಕೊನೆಯ ಅಕ್ಷರಗಳು ಏನು ಹೇಳ್ತವೆ ಅದೇ ಕಾಲಘಟ್ಟ. ಟ್ರಾನ್ಸ್ಲೇಷನ್ ಪೇಪರಲ್ಲಿ ಬಹಳ ಮುಖ್ಯವಾಗಿ ನಿಮ್ಮನ್ನು ವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು ವರ್ಬ್ ಫಾರ್ಮ್ಸನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ. ಇಟ್ ಮೀನ್ಸ್ ಹೌ ಮಚ್ ಆಫ್ ದ ಕಮಾಂಡಿಟಿ ಯು ಹ್ಯಾವ್ ಓವರ್ ದ ಚಾಪ್ಟರ್ ಕಾಲ್ಡ್ ಟೆನ್ಸ್, ಅದನ್ನು ಅಲ್ಲಿ ಕೌಂಟ್ ಮಾಡ್ತಾರೆ. ಸೊ ಅಲ್ಲಿಗೆ 3ನೇ ಫಾರ್ಮ್ ಯಾವುದು? ಫ್ಯೂಚರ್ ಫಾರ್ಮ್. ಫಸ್ಟ್ ಈಸ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಈಸ್ ಪಾಸ್ಟ್ ಟೆನ್ಸ್, ಥರ್ಡ್ ಈಸ್ ಫ್ಯೂಚರ್ ಫಾರ್ಮ್. ಫ್ಯೂಚರ್ ಫಾರ್ಮ್ ಅಂತ ಯಾಕೆ ಬಂತು? ನಾನು ಆವಾಗಲೇ ಹೇಳಿದ್ದೀನಿ, ಇಲ್ಲಿ ಯಾವುದನ್ನು ಡಿಟೇಲ್ ಆಗಿ ನೋಡ್ತಾ ಇಲ್ಲ. ಆ 5 ವೇಸ್ಗಳು ಯಾವ್ಯಾವುದು ಅನ್ನೋದನ್ನು ಮಾತ್ರ ನೋಡ್ತಾ ಇದ್ದೀವಿ. ಫಸ್ಟ್ ವೇ ಈಸ್, ಫಸ್ಟ್ ನೀಡ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್, ಸೆಕೆಂಡ್ ಈಸ್ ಟೆನ್ಸಸ್. ಅದರೊಳಗೆ ಪ್ರೆಸೆಂಟ್ ಆಯಿತು, ಪಾಸ್ಟ್ ಆಯಿತು. ಈಗ ನಾವು ಫ್ಯೂಚರನ್ನು ಸುಮ್ಮನೆ ಬ್ರೀಫಾಗಿ ನೋಡ್ತಕ್ಕಂಥದ್ದು. ಸಿಂಪಲ್ ಫ್ಯೂಚರ್ ಫಾರ್ಮ್, ಫ್ಯೂಚರ್ ಕಂಟಿನ್ಯೂಯಸ್ ಫಾರ್ಮ್, ಫ್ಯೂಚರ್ ಪರ್ಫೆಕ್ಟ್ ಫಾರ್ಮ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಫಾರ್ಮ್. ಫಾರ್ ಎಕ್ಸಾಂಪಲ್, ರವಿಯು ಹಣ್ಣನ್ನು ತಿನ್ನುತ್ತಾನೆ, ತಿಂದನು, ತಿನ್ನುವನು. ರವಿಯು ಹಣ್ಣನ್ನು ತಿನ್ನುತ್ತಿದ್ದಾನೆ,
ತಿನ್ನುತ್ತಿದ್ದನು, ತಿನ್ನುತ್ತಿರುವನು. ರವಿಯು ಹಣ್ಣನ್ನು ತಿಂದಿದ್ದಾನೆ, ತಿಂದನು, ತಿಂದಿರುವನು. ರವಿಯು ಹಣ್ಣನ್ನು ತಿನ್ನುತ್ತಲೇ ಇದ್ದಾನೆ, ರವಿಯು ಹಣ್ಣನ್ನು ತಿನ್ನುತ್ತಲೇ ಇದ್ದನು, ರವಿಯು ಹಣ್ಣನ್ನು ತಿನ್ನುತ್ತಲೇ ಇರುವನು. ಇವತ್ತಾಗೋದಾದರೆ ಪ್ರೆಸೆಂಟ್ ಟೆನ್ಸು, ನಿನ್ನೆ ಆಗಿದ್ದಾದರೆ ಪಾಸ್ಟ್ ಟೆನ್ಸು, ನಾಳೆ ಅಥವಾ ಮುಂದಾಗೋದಾದರೆ ಫ್ಯೂಚರ್ ಫಾರ್ಮ್. ಈ ಹಿಂದಾಗಿದ್ದು, ಈಗಿಂದು, ಮುಂದಿನದನ್ನು ಕಾಲಘಟ್ಟಗಳಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಹೈ ಫೈ ಒಳಗೆ ನಂಬರ್ 1 ಪಾರ್ಟ್ಸ್ ಆಫ್ ಸ್ಪೀಚ್, ಸೆಕೆಂಡ್ ಈಸ್ ಟೆನ್ಸಸ್, ದ ಥರ್ಡ್ ಈಸ್ ಮಾಡಲ್ಸ್. ಮಾಡಲ್ಸ್ ಅಂತಕ್ಕಂಥ ಬಂದಾಗ ಮಾಡಲ್ಗಳು ಅಂದರೆ ಏನು? ಇವು ಕೂಡ ಟೆನ್ಸಿನ ಭಾಗಗಳೇ. ಆದರೆ ಟೆನ್ಸ್ ಒಳಗೆ ಏನೇನು ಸಾಧ್ಯ ಆಗೋದಿಲ್ವೋ ಅವುಗಳನ್ನು ಈ ಮಾಡಲ್ಸಲ್ಲಿ ಹೇಳ್ತೇವೆ. ಇಫ್ ವಿ ಕಾಂಟ್ ಎನಿಥಿಂಗ್ ಇನ್ ಟೆನ್ಸ್ ವಿ ಕ್ಯಾನ್ ಇನ್ ಮಾಡಲ್ಸ್. ಹಾಗಾದರೆ ಅವು ಯಾವ್ಯಾವುದು? ಕನ್ನಡದಲ್ಲಿ ಒಂದು ಮಾತಿದೆ, ರವಿ ಕಾಣದನ್ನು ಕವಿ ಕಂಡ. ರವಿ ಕಾಣದನ್ನು ಕವಿ ಕಂಡ. ವೆರ್ ಎವರ್ ವಿ ಕಾಂಟ್ ಇನ್ ಟೆನ್ಸಸ್ ವಿ ಕ್ಯಾನ್ ಇನ್ ಮಾಡಲ್ಸ್. ಹಾಗಾದರೆ ಅವು ಯಾವ್ಯಾವುದು ಅಂತ ನೋಡ್ತಾ ಬಂದರೆ ಕ್ಯಾನ್, ಮೇ, ಕುಡ್, ಮೈಟ್, ಮಸ್ಟ್, ಹ್ಯಾವ್ ಟು, ಶುಡ್, ಆಟ್ ಟು, ಯೂಸ್ಡ್ ಟು, ನೀಡ್, ಡೇರ್ ಆ್ಯಂಡ್ ವುಡ್. ಹಾಗಾದರೆ ಇವು ಏನು ಮಾಡ್ತವೆ, ಏನು ಫಂಕ್ಷನ್ ಮಾಡ್ತವೆ? ಉದಾಹರಣೆ ನಾನು ಅವಾಗ ಹೇಳ್ಕೊಂಬಂದೆ, ರವಿಯು ಹಣ್ಣನ್ನು ತಿನ್ನುತ್ತಾನೆ ಪ್ರೆಸೆಂಟ್, ರವಿಯು ಹಣ್ಣನ್ನು ತಿಂದನು ಪಾಸ್ಟ್, ರವಿಯು ಹಣ್ಣನ್ನು ತಿನ್ನುವನು ಫ್ಯೂಚರ್, ರವಿಯು ಹಣ್ಣನ್ನು ತಿನ್ನಬಲ್ಲನು ಕ್ಯಾನ್, ರವಿಯು ಹಣ್ಣನ್ನು ತಿನ್ನಬಹುದು ಮೇ, ರವಿಯು ಹಣ್ಣನ್ನು ತಿನ್ನಬಲ್ಲವನಾಗಿದ್ದನು ಕುಡ್, ರವಿಯು ಹಣ್ಣನ್ನು ತಿಂದಿರಬಹುದು ಮೈಟ್, ರವಿಯು ಹಣ್ಣನ್ನು ತಿನ್ನಲೇಬೇಕು ಮಸ್ಟ್, ರವಿಯು ಹಣ್ಣನ್ನು ತಿನ್ನತಕ್ಕದ್ದು ಹ್ಯಾವ್ ಟು, ರವಿಯು ಹಣ್ಣನ್ನು ತಿನ್ನೋದು ಒಳ್ಳೆಯದು ಶುಡ್, ರವಿಯು ಹಣ್ಣನ್ನು ತಿನ್ನೋದು ಉತ್ತಮ ಆಟ್ ಟು, ರವಿಯು ಹಣ್ಣನ್ನು ತಿನ್ನುವ ರೂಢಿಯನ್ನು ಹೊಂದಿದ್ದನು ಯೂಸ್ಡ್ ಟು, ರವಿಯು ಹಣ್ಣನ್ನು ತಿನ್ನುವ ಅಗತ್ಯ ಇದೆ ನೀಡ್, ರವಿಯು ಹಣ್ಣನ್ನು ತಿನ್ನಲು ಧೈರ್ಯ ಮಾಡುತ್ತಾನೆ ಡೇರ್, ರವಿಯು ಹಣ್ಣನ್ನು ತಿನ್ನಲು ಇಚ್ಛಿಸುತ್ತಾನೆ ವುಡ್. ಹಾಗಾದರೆ ಅವುಗಳನ್ನು ಕೂಡ ಕೇಳ್ತಾನಲ್ಲ ಸ್ನೇಹಿತರೆ. ನಾನು ಮಾರುಕಟ್ಟೆಗೆ ಹೋಗಲು ಇಚ್ಛಿಸುತ್ತೇನೆ, ಆವಾಗ ಟೆನ್ಸಲ್ಲಿ ಆಗೋದಿಲ್ಲ, ಅದನ್ನು ವುಡ್ಡಲ್ಲೇ ಹೇಳಬೇಕು, ಅದೇ ಮಾಡಲು. ಇಡೀ ಸಾಗರದ ನೀರನ್ನೇ ಘಟಘಟನೆ ಕುಡಿಯಬಲ್ಲೆ, ಇಡೀ ಗುಡ್ಡವನ್ನೇ ಮುಷ್ಟಿಯಿಂದ ಗುದ್ದಿ ಕರಗಿಸಬಲ್ಲೆ, ಆದರೆ ಆದರೆ ಮಾತೃನಿಂದ ನೀನು ಮಾತ್ರ ನಾನು ಸಹಿಸಲಾರೆ ಕ್ಯಾನ್. ಇಡೀ ಗುಡ್ಡವನ್ನೇ ನಾನು ಮುಷ್ಟಿಯಿಂದ ಗುದ್ದಿ ಕರಗಿಸಬಲ್ಲೆ ಕ್ಯಾನ್. ಇಡೀ ಸಾಗರದ ನೀರನ್ನೇ ಘಟಘಟನೆ ಕುಡಿದು ಮುಗಿಸಬಲ್ಲೆ ಕ್ಯಾನ್. ಆದರೆ ಮಾತೃನಿಂದನೇನು ಮಾತ್ರ ನಾನು ಸಹಿಸಲಾರೆ ಕ್ಯಾನ್. ಇದು ಯಾವುದೋ ಸಿನಿಮಾ ಡೈಲಾಗು ಒಂದು ಕಡೆ ನೋಡಿದ್ದು. ಸೊ ಹಾಗಿರೋದ್ರಿಂದ ರವಿ ಕಾಣದನ್ನು ಕವಿ ಕಂಡ ಅಂತಕ್ಕಂಥ ಕೆಲಸವನ್ನು ಈ ಮಾಡಲ್ಸ್ಗಳು ಮಾಡ್ತಕ್ಕಂಥದ್ದು. ಸೊ ದಯವಿಟ್ಟು ಸ್ನೇಹಿತರೆ, ಸೊ ಫಸ್ಟ್ ಹೈ 5 ಸ್ಟೆಪ್ಸ್ ಒಳಗೆ ಫಸ್ಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್, ಸೆಕೆಂಡ್ ಈಸ್ ಟೆನ್ಸಸ್, ಥರ್ಡ್ ಒನ್ ಈಸ್ ಮಾಡಲ್ಸ್. ಓಕೆ, ದ ಫೋರ್ತ್ ಒನ್ ಈಸ್ ವಾಯ್ಸಸ್. ವಾಯ್ಸ್ ಅಂದರೆ ಧ್ವನಿ ಅಂತ ಬರುತ್ತೆ. ಅದನ್ನು ಧ್ವನಿಯಾಗೂ ತಗೊಬೋದು. ಇಲ್ಲಿ ವಾಕ್ಯದ ಕರ್ತೃ ಕರ್ಮಣಿ ಕ್ರಿಯಾ ಅಂತಕ್ಕಂಥನಾದರೂ ತಗೊಬೋದು. ಕರ್ತೃ ಕ್ರಿಯಾ ಮತ್ತು ಕರ್ಮಣಿ ಪದ, ಕರ್ತೃ ಕ್ರಿಯಾ ಕರ್ಮಣಿ ಪದ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ಇಲ್ಲಿ ಒಂದು ಸ್ಕೇಲ್ ಇದೆ. ಆ ಸ್ಕೇಲ್ ಏನು ಹೇಳ್ತಾ ಇದೆ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಒಂದು ಇಂಡಿಕೇಶನ್ ಮಾಡ್ತಾ ಇದೆ. ಸರ್ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಏನು ಕಲಿಸೇ ಇಲ್ಲ ನೀವು, ಮತ್ತು ನೋಡಿದರೆ ನಮಗೆ ಸಬ್ಜೆಕ್ಟ್ ಅಂತಿದ್ದೀರಾ, ಅಲ್ಲಿ ಯಾವುದೋ ಒಂದು ರೈಟ್ಸ್ ಅಂತ ಬರ್ಕೊಂಡಿದ್ದೀರಾ. ರವಿ ರೈಟ್ಸ್ ಅ ಲೆಟರ್ ಅಂತ ಇದೆ, ಇಲ್ಲಿ ರವಿ ಇದೆ, ಇಲ್ಲಿ ರೈಟ್ಸ್ ಇದೆ, ಇಲ್ಲಿ ಲೆಟರ್ ಅಂತಿದೆ. ಏನಿದು? ನಮ್ಮ ಸಬ್ಜೆಕ್ಟು ಆಬ್ಜೆಕ್ಟೇ ಕಲಿಸಿಲ್ಲ ನೀವು. ಓಕೆ, ಇವತ್ತು ನಾನು ಬಂದಿರತಕ್ಕಂಥದ್ದು ನಿಮ್ಮ ಎದುರಿಗೆ ಹೈ 5 ನೀಡ್ಸ್ ಅಂತ. ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ವಿಡಿಯೋ ಯಾವುದು? ಟಾಪ್ 5 ಪ್ಯಾಟ್ರನ್ಸ್ ಅಂತ. ಇದೆರಡು PSI ದೃಷ್ಟಿಯಿಂದ ಟಾಪ್ 5 ಪ್ಯಾಟ್ರನ್ಸ್ ಯಾವ್ಯಾವುದು? SV, SVO, SVC, SVOC, SVOOCC. ಅಂದರೆ ಅವು ಯಾವ್ಯಾವುದು? ಆ ಟಾಪ್ 5 ಪ್ಯಾಟ್ರನ್ಸ್ ಯಾವ್ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗಾಗಲೇ ಹೇಳಿದ್ದೀನಿ, ಇಲ್ಲಿ ಯಾವುದೇ ಪಾಠವನ್ನು ಅವಲೋಕನವನ್ನಾಗಲಿ ವಿಶ್ಲೇಷಣೆಯನ್ನಾಗಲಿ ಅನಾಲಿಸಿಸ್ ಆಗಲಿ ಮಾಡ್ತಾ ಇಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದೇ ಚಿಕ್ಕ ಪ್ರಯತ್ನ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಹೈ 5 ನೀಡ್ಸ್
ಹೈಲಿ ಬೇಕಾಗಿರ್ತಕ್ಕಂಥ ಈ 5 ನೀಡ್ಗಳು ಯಾವ್ಯಾವುದು ಅಷ್ಟೇ, ಎಲ್ಲಿ, ಹೆಂಗೆ, ಯಾಕೆ, ಯಾವಾಗ, ಅದು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ವಾಯ್ಸಸ್. ಸೊ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಎರಡಿದೆ. ಸಬ್ಜೆಕ್ಟು ಅಂದರೆ ಕರ್ತೃ, ಕ್ರಿಯಾ, ಕರ್ಮ. ಕರ್ತೃ, ಕ್ರಿಯಾ, ಕರ್ಮ ಅಂತಕ್ಕಂಥದ್ದು ಬರುತ್ತೆ. ಸೊ ಯಾರು ಕೆಲಸವನ್ನು ಮಾಡ್ತಕ್ಕಂಥವ್ರು, ಕೆಲಸ ಮಾಡುವ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಇದ್ದರೆ ಅದನ್ನು ಆ್ಯಕ್ಟಿವ್ ವಾಯ್ಸ್ ಅಂತನೂ, ಯಾವ ಕೆಲಸವು ಯಾರಿಂದ ಮಾಡಲ್ಪಡ್ತು ಅನ್ನೋದನ್ನು ಹೇಳೋದಾದರೆ ಪ್ಯಾಸಿವ್ ವಾಯ್ಸ್ ಅಂತಲೂ ಹೇಳಲಾಗುತ್ತೆ. ಸೊ ಆ್ಯಕ್ಟಿವ್ ವಾಯ್ಸ್ ಮೀನ್ಸ್ ವೆನ್ ಎವರ್ ದ ಸಬ್ಜೆಕ್ಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆಬ್ಜೆಕ್ಟ್, ಇಟ್ ಈಸ್ ಆ್ಯಕ್ಟಿವ್ ವಾಯ್ಸ್. ವೆನ್ ಎವರ್ ದ ಆಬ್ಜೆಕ್ಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸಬ್ಜೆಕ್ಟ್, ಇಟ್ ಈಸ್ ಪ್ಯಾಸಿವ್ ವಾಯ್ಸ್. ಸೊ ಈ ತಕಡಿಯಲ್ಲಿ ನೋಡಿ, ಈ ಸ್ಕೇಲಲ್ಲಿ ನೋಡಿ, ಲೆಟರ್ ಅಂತಕ್ಕಂಥದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಆಗಿದೆ, ರವಿಗೆ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ. ತೂಕ ವೇಟೇಜ್ ನೋಡಿ, ರವಿಗೆ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ, ಲೆಟರ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಗಿದೆ. ಆದರೆ ಮೊದಲೇ ನಾವು ಆ್ಯಕ್ಟಿವ್ ವಾಯ್ಸ್ ನೋಡಿದಾಗ ರವಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಗಿದೆ, ಲೆಟರ್ಗೆ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ. ರವಿಯನ್ನು ಸಬ್ಜೆಕ್ಟ್ ಅಂತನೂ, ನೆಕ್ಸ್ಟ್ ಬರ್ತಕ್ಕಂಥ ವರ್ಡ್ ರೈಟ್ಸನ್ನು ವರ್ಬ್ ಅಂತನೂ, ಆ ಲೆಟರನ್ನು ಆಬ್ಜೆಕ್ಟ್ ಅಂತಲೂ ಕರೆದಾಗ ಯಾವ ವಾಕ್ಯದಲ್ಲಿ ಸಬ್ಜೆಕ್ಟಿಗೆ ವೇಟೇಜ್ ಜಾಸ್ತಿ ಬರ್ತದೋ ಅದನ್ನು ಆ್ಯಕ್ಟಿವ್ ವಾಯ್ಸ್ ಅಂತನೂ, ಯಾವ ವಾಕ್ಯದಲ್ಲಿ ಆಬ್ಜೆಕ್ಟಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಬರ್ತದೋ ಅದನ್ನು ಪ್ಯಾಸಿವ್ ವಾಯ್ಸ್ ಅಂತನೂ ಕರೆಯಲಾಗುತ್ತೆ. ಸ್ನೇಹಿತರೆ, ಎರಡೂ ವಾಕ್ಯನೂ ಒಂದೇ ಮೀನಿಂಗನ್ನು ಕೊಡ್ತವೆ. ಹೇಗೆ? ರವಿ ರೈಟ್ಸ್ ಅ ಲೆಟರ್ ಅಂತ ಬಂತು. ರವಿ ರೈಟ್ಸ್ ಅ ಲೆಟರ್ ಅಂತ ಬಂದಾಗ ರವಿಯು ಪತ್ರವನ್ನು ಬರೆಯುತ್ತಾನೆ. ಓಕೆನಾ? ಅದೇ ನಾವು ಆ ಲೆಟರ್ ಈಸ್ ರಿಟರ್ನ್ ಬೈ ರವಿ ಅಂದಾಗ, ಆ ಲೆಟರ್ ಈಸ್ ರಿಟರ್ನ್ ಬೈ ರವಿ ಅಂದಾಗ ಪತ್ರವು ರವಿಯಿಂದ ಬರೆಯಲ್ಪಡುತ್ತದೆ. ನೋಡಿ, ರವಿಯು ಪತ್ರವನ್ನು ಬರೆಯುತ್ತಾನೆ, ರವಿ ರೈಟ್ಸ್ ಅ ಲೆಟರ್. ಇಲ್ಲಿ ಸಬ್ಜೆಕ್ಟಿಗೆ ಇಂಪಾರ್ಟೆನ್ಸ್ ಬಂದಿದೆ. ಯಾರು ಬರೆಯೋರು? ರವಿ. ಏನನ್ನು ಬರೀತಾನೆ? ಪತ್ರವನ್ನು ಬರೀತಾನೆ. ಪತ್ರಕ್ಕೆ ಸೆಕೆಂಡ್ ಇಂಪಾರ್ಟೆನ್ಸ್ ಬಂದಿದೆ, ರವಿಗೆ ಫಸ್ಟ್ ಇಂಪಾರ್ಟೆಂಟ್ ಬಂದಿದೆ. ಇದು ಆ್ಯಕ್ಟಿವ್ ವಾಯ್ಸ್. ರವಿಯು ಪತ್ರವನ್ನು ಬರೆಯುತ್ತಾನೆ. ಅದೇ ಪ್ಯಾಸಿವ್ ವಾಯ್ಸ್ ಏನು? ಪತ್ರವು ಅ ಲೆಟರ್ ಈಸ್ ರಿಟರ್ನ್ ಬೈ ರವಿ. ಈಗ ವೇಟೇಜ್ ಲೆಟರಿಗೆ ಜಾಸ್ತಿ ಆಯಿತು. ಸೊ ವೆನ್ ಎವರ್ ದ ಸಬ್ಜೆಕ್ಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆ್ಯಕ್ಟಿವ್ ವಾಯ್ಸ್. ವೆನ್ ಎವರ್ ದ ಆಬ್ಜೆಕ್ಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸಬ್ಜೆಕ್ಟ್ ಈಸ್ ಕಾಲ್ಡ್ ಪ್ಯಾಸಿವ್ ವಾಯ್ಸ್. ಸೊ ಇದನ್ನು ನಾನು ಹೆಂಗೆ ಬಳಸೋದು, ಎಲ್ಲಿ ಬಳಸೋದು ಅಂತಕ್ಕಂಥದ್ದನ್ನು ನೀಟಾಗಿ ಹೇಳ್ತಾ ಹೋಗ್ತೀನಿ. PSIದಲ್ಲಿ ಕೆಲವು ಲೈನ್ಗಳು ಬರ್ತವೆ. ಎನ್ನಲಾಗುತ್ತದೆ, ನಂಬಲಾಗುತ್ತದೆ, ವಿತರಿಸಲಾಗುತ್ತದೆ, ಕರೆಯಲಾಗುತ್ತದೆ, ಅಲ್ಪಡು ಅಂದರೆ ನಿರ್ಮಿಸಲ್ಪಟ್ಟಿತು, ಬರೆಯಲ್ಪಟ್ಟಿತು, ಹಾಡಲ್ಪಟ್ಟಿತು, ವಿತರಿಸಲ್ಪಟ್ಟಿತು, ನೋಡಲ್ಪಟ್ಟಿತು, ಈ ರೀತಿ ಶಬ್ದಗಳು ಬಂದಾಗ ಅದನ್ನು ಪ್ಯಾಸಿವ್ ವಾಯ್ಸಲ್ಲೇ ಬರೀಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪ್ಯಾಸಿವ್ ವಾಯ್ಸ್ ಕೂಡ ಬಹಳ ಇಂಪಾರ್ಟೆಂಟು ಅಂತಕ್ಕಂಥದ್ದು. ಓಕೆ, 5 ನೀಡ್ಸನ್ನು ನೋಡ್ತಾ ಹೋದಾಗ ಫಸ್ಟ್ನೇದು ಯಾವ್ದು ನೋಡಿದ್ವಿ? ಟೆನ್ಸಸ್. ಡಿಟೇಲ್ ಆಗಿ ನೋಡಲಿಲ್ಲ. ಓಕೆ ಸ್ನೇಹಿತರೆ, ನಾವು ಹೈ ನೀಡ್ಸನ್ನು ನೋಡ್ತಾ ಹೋದಾಗ ಫಸ್ಟ್ನೇದು ಯಾವುದು ನೋಡಿದ್ವಿ? ಪಾರ್ಟ್ಸ್ ಆಫ್ ಸ್ಪೀಚ್. ಸೆಕೆಂಡ್ ಯಾವುದು? ಟೆನ್ಸಸ್. ಮೂರನೇದು ಯಾವುದು? ಮಾಡಲ್ಸ್. ನಾಲ್ಕನೇದು ಯಾವುದು? ವಾಯ್ಸಸ್. ಆ್ಯಕ್ಟಿವ್ ವಾಯ್ಸ್ ಇರ್ಬೋದು, ಪ್ಯಾಸಿವ್ ವಾಯ್ಸ್ ಇರ್ಬೋದು. ದ 5th ಒನ್ ಆ್ಯಂಡ್ ದ ಅಲ್ಟಿಮೇಟ್ ಆ್ಯಂಡ್ ದ ಫೈನಲ್ ನೀಡ್ ಈಸ್ ಆರ್ಟಿಕಲ್. ಆರ್ಟಿಕಲ್ಸ್ ಅಂದರೆ ಏನು? ಉಪಪದಗಳು ಗೊತ್ತಿದೆ. ಹಾಗಾದರೆ ಆರ್ಟಿಕಲ್ಸ್ ಅಂದರೆ ಎಷ್ಟು ರೀತಿಯಲ್ಲಿದ್ದಾವೆ? 2 ರೀತಿಯಲ್ಲಿದೆ, ಅದು ಗೊತ್ತಿದೆ. ಇಂಡೆಫಿನೇಟ್ ಆ್ಯಂಡ್ ಡೆಫಿನೇಟ್. ಇಂಡೆಫಿನೇಟ್ ಮತ್ತು ಡೆಫಿನೇಟ್ ಅಂತಕ್ಕಂಥ ಆರ್ಟಿಕಲ್ಗಳು ನಮ್ಮಲ್ಲಿ ಇದ್ದಾವೆ, ಅದು ನಮ್ಗೆ ಗೊತ್ತಿದೆ. ಆದರೆ ಇಂಡೆಫಿನೇಟ್ ಅಂದರೆ ಆರ್ಟಿಕಲ್ಸ್ ಅಂದರೆ ಯಾವ್ಯಾವುದು? ಅದು ನಮ್ಗೆ ಗೊತ್ತಿದೆ. ಎ ಆ್ಯಂಡ್ ಆ್ಯನ್. ಡೆಫಿನೇಟ್ ಆರ್ಟಿಕಲ್ ಅಂದರೆ ಏನು? ಅದು ಯಾವುದು? ದ. ಅದು ಗೊತ್ತಿದೆ. ಆದರೆ ಎ ಮತ್ತು ಯಾನನ್ನು ಎಲ್ಲಿ ಬಳಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಕಾಡ್ತಾ ಇದೆ. ಅಥವಾ ದಾವನ್ನು ಎಲ್ಲಿ ಬಳಸ್ತಾರೆ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾದರೆ ಎ ಮತ್ತು ಯಾನನ್ನು ಎಲ್ಲಿ ಬಳಸಬೇಕು? ನಮಗೂ ನಿಮಗೂ ಈ ಹಿಂದೆ ಕೆಲವು ಬುಕ್ಗಳು ಹೇಳಿದೆ, ಕೆಲವು ಟೀಚರ್ಸ್ಗಳೆಲ್ಲ ಕಲಿಸಿದ್ದಾರೆ. ಏನಂತ? ಎ ಅನ್ನು ಕಾನ್ಸನೆಂಟಿನ ಶಬ್ದದ ಹಿಂದೆನೂ, ಆ್ಯನನ್ನು ಓವೆಲ್ಲಿನ ಶಬ್ದದ ಹಿಂದೆನೂ ಬಳಸಿ ಅಂತ. ಅಂದರೆ ಕಾನ್ಸನೆಂಟಿನ ಹಿಂದೆ ಎಯನ್ನು ಬಳಸಬೇಕು, ಓವೆಲ್ಲಿನ ಹಿಂದೆ ಯಾನ್ ಬಳಸಬೇಕು ಅಂತಕ್ಕಂಥದ್ದು ನಮಗೂ ನಿಮಗೂ ಗೊತ್ತಿರ್ತಕ್ಕಂತಹ ಜ್ಞಾನ. ಸರಿ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅಷ್ಟೇ ಸಾಕಾಗ್ತಾ ಇಲ್ಲ. ಹಾಗಾದರೆ ವಾಟ್ ರಿಯಲಿ ದ ಯೂಸ್ ಆಫ್ ಎ, ಆರ್ ವಾಟ್ ರಿಯಲಿ ದ ಯೂಸ್ ಆಫ್ ಆ್ಯನ್, ಆರ್ ವಾಟ್ ರಿಯಲಿ ದ ಯೂಸ್ ಆಫ್ ದ ಅಂತ ನಾವೇನಾದರೂ ನೋಡೋದಾದರೆ, ಇಂಡೆಫಿನೇಟ್ ಆರ್ಟಿಕಲ್ಸನ್ನು ಎ ಮತ್ತು ಆ್ಯನ್ ಅಂತನೂ, ಡೆಫಿನೇಟ್ ಆರ್ಟಿಕಲನ್ನು ದ ಅಂತಲೂ ನೋಡ್ತೇವೆ.
ಓಕೆ, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಯಾವ್ಯಾವುದು? ಎ ಆ್ಯಂಡ್ ಆ್ಯನ್. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಆರ್ಟಿಕಲ್ಸ್ ಆರ್ ಡಿವೈಡೆಡ್ ಇಂಟು 2 categories. ಫಸ್ಟ್ ಒನ್ ಈಸ್ ಇಂಡೆಫಿನೆಟ್, ಸೆಕೆಂಡ್ ಈಸ್ ಡೆಫಿನೆಟ್. ಓಕೆನಾ? ಆ ಇಂಡೆಫಿನೆಟ್ ಆರ್ಟಿಕಲ್ ಎಷ್ಟು ರೀತಿ ಇದ್ದಾವೆ, ಡೆಫಿನೆಟ್ ಆರ್ಟಿಕಲ್ ಅಂದರೆ ಏನು, ಅದನ್ನು ಕೂಡ ನಾವು ನೋಡ್ಕೊಂಬರ್ತಕ್ಕಂಥ ಅವಶ್ಯಕತೆ ಭಾಳ ಇದೆ. ಆರ್ಟಿಕಲ್ಸ್ ಆರ್ ಡಿವೈಡೆಡ್ ಇಂಟು 2 categories. ಫಸ್ಟ್ ಈಸ್ ಇಂಡೆಫಿನೆಟ್, ಸೆಕೆಂಡ್ ಈಸ್ ಡೆಫಿನೆಟ್. ಓಕೆನಾ? ವಾಟ್ ರಿಯಲಿ ದ ಇಂಡೆಫಿನೆಟ್ ಆರ್ಟಿಕಲ್ಸ್ ಆರ್? ದೇ ಆರ್ ನೇಮ್ಲಿ ಎ ಆ್ಯಂಡ್ ಆ್ಯನ್. ಸೊ ಎ ಅನ್ನು ಎಲ್ಲಿ ಬಳಸ್ತೀವಿ? ಕಾನ್ಸನೆಂಟ್ ಹಿಂದೆ, ಸರಿ. ಯಾನ್ ಎಲ್ಲಿ ಬಳಸ್ತೀವಿ? ಓವೆಲ್ ಹಿಂದೆ, ಸರಿ. ಆದರೆ ಅಷ್ಟೇ ಸಾಕಾಗಲ್ಲ. SCCC ಹೇಳ್ರಿ, SCCC ಹಾಗಂದ್ರೆ ಏನು, ಎಲ್ಲಿ ಬಳಸಬೇಕು? ಎಸ್ ಸ್ಟ್ಯಾಂಡ್ಸ್ ಫಾರ್ ವಾಟ್, ಸಿ ಸ್ಟ್ಯಾಂಡ್ಸ್ ಫಾರ್ ವಾಟ್, ಅನದರ್ ಸಿ ಸ್ಟ್ಯಾಂಡ್ಸ್ ಫಾರ್ ವಾಟ್, ದ ಲಾಸ್ಟ್ ಸಿ ಸ್ಟ್ಯಾಂಡ್ಸ್ ಫಾರ್ ವಾಟ್. ಅದು ಮಹಾಜ್ಞಾನ ಭಾಳ ಬೇಕಾಗ್ತದೆ. ಸೊ ಇದು ಈ ಚಾಪ್ಟರ್ ಏನಿದೆಯಲ್ಲ, ಇದೊಂದೇ ಅಂತಲ್ಲ, ಈ ಹಿಂದೆ ಇರ್ತಕ್ಕಂಥ ಎಲ್ಲ ಚಾಪ್ಟರ್ಗಳು ಯಾವ್ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಟೆನ್ಸಸ್ ಇರ್ಬೋದು, ಮಾಡಲ್ಸ್ ಇರ್ಬೋದು, ಪ್ಯಾಸಿವೈಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು. ದೀಸ್ ಆರ್ ದ ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್. ಬಟ್ ಆಲ್ಸೋ ಬರೀ ಟ್ರಾನ್ಸ್ಲೇಷನಿಗೆ ಅಷ್ಟೇ ಅಲ್ಲ, ಮತ್ತು PDO ಎಕ್ಸಾಮ್ ಕೂಡ, RRB ಎಕ್ಸಾಮಿಗೆ ಕೂಡ, CET TETಗೂ ಕೂಡ, KS IAS ಆ್ಯಂಡ್ ಗ್ರೂಪ್ ಸಿ. ಈಗ ಗ್ರೂಪ್ ಸಿ ಎಕ್ಸಾಮಿನೇಷನಿಗೆ ನಮ್ಮ ವಿದ್ಯಾರ್ಥಿ ಮಿತ್ರರು ಭಾಳಷ್ಟು ಜನ ಸ್ಪರ್ಧಾಳುಗಳಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ. ಸರ್, ಗ್ರೂಪ್ ಸಿ ಬಗ್ಗೆ ಏನಾದರೂ ಮಾಹಿತಿಯನ್ನು ನೀಡ್ತೀರಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ನಿಮ್ಮಲ್ಲಿ ಈ ವಿಡಿಯೋದಲ್ಲೇ ನಿಮಗೆ ಉದ್ಭವ ಆಗ್ಬೋದು. ಓಕೆ, ಅದಕ್ಕೋಸ್ಕರ ಒಂದು ಸೊಲ್ಯೂಷನನ್ನು ನಾನೀಗಾಗಲೇ PPT ಮೂಲಕ ಬರ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಓಪನ್ 11 ಸ್ಟೈಲ್ ಅಂತ, ಓಪನ್ 11 ಸ್ಟೈಲ್ ಅಂತ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಸೊ ಅಲ್ಲಿ 11 ಮೆಥಡ್ಗಳನ್ನು ನಾನು ನಿಮಗೆ ಗ್ರೂಪ್ ಸಿ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀಟಾಗಿ ಒಂದೊಂದಾಗಿ ನೀಡ್ತಾ ಹೋಗ್ತೀನಿ. ಅಲ್ಲಿ ಪ್ರತಿ ಚಾಪ್ಟರ್ ಆದ ನಂತರ ಈ ಹಿಂದೆ ಕೇಳಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೂಡ ಇಂಗ್ಲೀಷಲ್ಲಿ ಯಾವ ರೀತಿ ಕೇಳಿದರು, ಈ ಚಾಪ್ಟರ್ ರಿಲೇಟೆಡ್ ಆಗಿ ಯಾವುದನ್ನೆಲ್ಲ ಕೇಳಿದರು, ಯಾವ ಇಯರಲ್ಲಿ ಕೇಳಿದರು ಅನ್ನೋದನ್ನು ಕೂಡ ವರ್ಡ್ ಬೈ ವರ್ಡ್, ಕ್ವಶನ್ ಪೇಪರ್ ಬೈ ಕ್ವಶನ್ ಪೇಪರ್, ಚಾಪ್ಟರ್ ಬೈ ಚಾಪ್ಟರ್ ನೀಟಾಗಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ ನನ್ನ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ. ಸೊ ಆ ಭರವಸೆಯನ್ನು ಗ್ರೂಪ್ ಸಿ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಇಂಗ್ಲೀಷಲ್ಲಿ ಯಾರು ಕಡಿಮೆ ಮಾರ್ಕ್ಸನ್ನು ತಗೊಳ್ತಕ್ಕಂಥ ಭಯವನ್ನು ಹೊಂದಿದ್ದೀರಿ, ಇವತ್ತಿಂದನೇ ಅದಕ್ಕೆ ಭಯ ಬೇಡ, ನಾನು ನಿಮ್ಮ ಜೊತೆ ಇದ್ದೇನೆ. ನಮ್ಮ ಸಾಧನಾ ಕಲಿಯರ್ ಅಕಾಡೆಮಿಯೂ ಕೂಡ ನಿಮ್ಮೊಂದಿಗೆ ಇರುತ್ತೆ ಅಂತಕ್ಕಂಥ ಭರವಸೆಯನ್ನು ನಾನು ನೀಡ್ತೇನೆ. ಸೊ ಇದು ಕೂಡ PSIಗೂ ಕೂಡ ಮತ್ತು ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಭಾಳ ನೀಡತಕ್ಕಂಥದ್ದು ಎ ಆ್ಯಂಡ್ ಆ್ಯನ್. SCCC ಅಂದರೆ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿಯೂ, SCCV ಅಂದ್ರೂ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿಯೂ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಮೊದಲೇ ಹೇಳಿದ್ದೀನಿ, ಈ ಚಾಪ್ಟರ್ ಯಾವತ್ತೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಪಾಠವನ್ನು ವಿಶ್ಲೇಷಣೆ ಮಾಡಿಲ್ಲ, ಅನಾಲಿಸಿಸ್ ಮಾಡಿಲ್ಲ, ಇನ್ ಡೆಪ್ತ್ ಹೋಗಿಲ್ಲ. ಇಲ್ಲಿ ಏನು ಮಾಡಿದ್ದೀವಿ, ಹೈ 5 ವೇಸ್ಗಳು ಯಾವ್ಯಾವುದು ಅಷ್ಟೇ ನೋಡೋ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಇಂಡೆಫಿನೆಟ್ ಆರ್ಟಿಕಲ್ 2 ರೀತಿಯಲ್ಲಿ ಡಿವೈಡ್ ಆಗ್ತದೆ, ಎ ಆ್ಯಂಡ್ ಆ್ಯನ್. ವಾಟ್ ಈಸ್ SCCC? ವೇಟ್ ಆ್ಯಂಡ್ ವಾಚ್. ವಾಟ್ ಈಸ್ SCCV? Please wait and watch. The next, definite article. What is that? The. ಸರ್, ಏನು ಮುಗೀತು, ಯಾನ್ ಮುಗೀತು, ಮತ್ತು ಉಳಿದಿದ್ದು ದಾ ಒಂದೇ ಬಿಡಿ. ಓಕೆ, ಥ್ಯಾಂಕ್ ಯು. ದಾ ಅಷ್ಟೇ ಉಳಿದಿರೋದು, ಸರಿ, ಒಪ್ಕೋತೀನಿ. ಆ ದಾವನ್ನು ಎಲ್ಲಿ ಬಳಸಬೇಕು? ಅದನ್ನು ದಾ ಅನ್ಬೇಕು, ದಿ ಅನ್ಬೇಕು? ಫಸ್ಟ್ ಕ್ವಶನ್. ಹಾಗಾದರೆ ದಾ ಅನ್ನೋದಾದರೂ ಎಲ್ಲಿ, ದಿ ಅನ್ನೋದಾದರೂ ಎಲ್ಲಿ, ಅವನು ಎಲ್ಲಿ ಬಳಸಬೇಕು ಅಂತಂದರೆ ದಾ ವಿತ್ 25, ದಾ ವಿತ್ 25 ಆರ್ ದಿ ವಿತ್ 25. ವಾಟ್ ರಿಯಲಿ ದ 25 ಆರ್? ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ಆ್ಯಸ್ ವಿ ಆರ್ ಅಂಡರ್ ದ ಡಿಸ್ಕಷನ್ ಆಫ್ ಹೈ 5 ವೇಸ್ ಆಫ್ ಟ್ರಾನ್ಸ್ಲೇಷನ್ ದೃಷ್ಟಿಯಿಂದ ಮಾತ್ರ ಈ 5 ವೇಗಳು ಯಾವ್ಯಾವುದು ಅನ್ನೋದನ್ನು ಮಾತ್ರ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೀಟಾಗಿ ಯಾವುದು ಪಾರ್ಟ್ಸ್ ಆಫ್ ಸ್ಪೀಚು, ನೌನ್ ಅಂದರೆ ಏನು, ಅದರಲ್ಲಿ ಎಷ್ಟು ರೀತಿ ಇದೆ, ಹಾಗೆ ಪ್ರನೌನ್ ಅಂದರೆ ಏನು, ಅಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ಡಿಟೇಲಾಗಿ ನೋಡ್ತಕ್ಕಂಥದ್ದು, ಹಾಗೆಯೇ ಟೆನ್ಸನ್ನು ಕೂಡ ಹಾಗಾದರೆ ಡಿಟೇಲಾಗಿ ನೋಡ್ತಕ್ಕಂಥದ್ದು, ಮಾಡಲ್ಸನ್ನು ಕೂಡ ಡಿಟೇಲಾಗಿ ವಿತ್ ಎಕ್ಸಾಂಪಲ್ ನೋಡ್ತಕ್ಕಂಥದ್ದು, ಪ್ಯಾಸಿವೈಸನ್ನು ನೋಡ್ತಕ್ಕಂಥದ್ದು, ಮತ್ತು ಈ ಆರ್ಟಿಕಲ್ಸನ್ನು ಕೂಡ ಡಿಟೇಲಾಗಿ ನೋಡಿಕೊಂಡು ಆಮೇಲೆ ವರ್ಡ್ ಬೈ ವರ್ಡ್ ಹೇಗೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥದ್ದು. ಮತ್ತೊಂದು ಪ್ರಶ್ನೆ ಇದೆ, ಸರ್ ಇವಿಷ್ಟೇ ಸಾಕಾಗುತ್ತಾ? ಹಾಗಾದರೆ ವೊಕ್ಯಾಬ್ಯುಲರಿ ಬೇಡವಾ? PSI ಟ್ರಾನ್ಸ್ಲೇಷನಿಗೆ ವೊಕ್ಯಾಬ್ಯುಲರಿನೇ ಭಾಳ ಪ್ರಾಬ್ಲಮ್ ಇದೆ. ನಮ್ಮ ಕನ್ನಡದಲ್ಲಿ ಶಬ್ದ ಅರ್ಥ ಆಗುತ್ತೆ, ಬಟ್ ಇಂಗ್ಲೀಷಲ್ಲಿ ಹೊಳೆಯಲ್ಲ. ಸರ್, ನಮಗೆ ಇಂಗ್ಲೀಷಲ್ಲಿ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಫ್ಲ್ಯಾಶ್ ಆಗಲ್ಲ. ಈ ಸಮಸ್ಯೆ ನಿಮಗಷ್ಟೇ ಅಲ್ಲ, ನಾನು ವಿದ್ಯಾರ್ಥಿಯಾಗಿದ್ದಾಗ ನನಗೂ ಇತ್ತು. ಸೊ ಅದಕ್ಕೆ ನಾನು ನಿಮಗೆ ಒಂದು ಚಿಕ್ಕ ಟ್ರಿಕ್ಕನ್ನು
ಹೇಗೆ ನಮ್ಮ ವೊಕ್ಯಾಬ್ಯುಲರಿನ ಬಿಲ್ಡಪ್ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ಮೆಥಡನ್ನು ಹೇಳ್ಕೊಡ್ತೀನಿ. ಆ ಮೆಥಡ್ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಹಕಾರಿಯಾಗಿದೆ. ಆ ಮೆಥಡನ್ನು ನಾನು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ 5 ಸ್ಟೆಪ್ಸನ್ನು ಬರೆಸ್ತೇನೆ. 5 ಸ್ಟೆಪ್ಸ್ ಟ್ರಾನ್ಸ್ಲೇಷನ್ ಮಾಡುವಾಗ, ಭಾಷಾಂತರಿಸುವಾಗ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂತಹ 5 ಹಂತಗಳು. ಆ 5 ಹಂತನೇ ಹೇಳುತ್ತೆ ನಿಮಗೆ ಹೌ ಟು ಟ್ರಾನ್ಸ್ಲೇಟ್ ಅಂತ. ಅದರಲ್ಲಿ ಕೂಡ ಆ ಒಂದು ಹಂತ ಹೇಳುತ್ತೆ, ಯಾವುದೋ ಒಂದು ಹಂತ ಹೇಳುತ್ತೆ. ಅದು ಯಾವುದೋ ಅಂತ ನಾನು ಇವತ್ತು ಹೇಳೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ವಿತ್ PPT ನಿಮಗೆ ಪ್ರೆಸೆಂಟೇಷನ್ ಮಾಡಿ ಅದನ್ನು ತೋರಿಸ್ತೇನೆ. ಶಬ್ದ ನಮಗೆ ಕರೆಕ್ಟಾಗಿ ಫ್ಲಾಶ್ ಆಗದಿದ್ದ ಸಂದರ್ಭದಲ್ಲಿ, ಶಬ್ದ ಕರೆಕ್ಟಾಗಿ ನಮ್ಗೆ ಅರ್ಥೈಸ್ಕೊಳ್ಳೋಕೆ ಆಗದಿದ್ದ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಈಸಿಯಾದ ಒಂದು ಸಿಂಪಲ್ ಮೆಥಡ್ ಮೂಲಕ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಜವಾಗ್ಲೂ ಮತ್ತು ಗ್ಯಾರಂಟಿಯಾಗಿ ನಿಮಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಮೆಥಡನ್ನು ತೋರಿಸ್ಕೊಡ್ತೇನೆ. ಸೊ ವರ್ಡಿಂಗ್ಸನ್ನು ವೊಕ್ಯಾಬ್ಯುಲರಿ ಬಿಲ್ಡಪ್ ಮಾಡ್ಕೋಬೇಕಾದ್ರೆ, ವೊಕ್ಯಾಬ್ಯುಲರಿನ ಡೆವಲಪ್ ಮಾಡ್ಕೋಬೇಕು ಅಂತಕ್ಕಂಥ ಸಮಸ್ಯೆ ಯಾರಿಗಿದೆ ಅದಕ್ಕೆ ನಾನು ಒಂದು ಈಸಿ ಮತ್ತು ಸ್ಟ್ರಾಂಗ್ ಮೆಥಡನ್ನು ನಾನು ನಿಮಗೆ ಅನಲೈಸ್ ಮಾಡಿ ತೋರಿಸ್ತೇನೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಟಾಪ್ 5 ಆರ್ ಹೈ 5 ನೀಡ್ಸ್ಗಳು ಟ್ರಾನ್ಸ್ಲೇಷನಿಗೆ ಯಾವ್ಯಾವುದು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಇನ್ನೂ ಮುಂದೆ ಕೆಲವು ವೀಡಿಯೋಸ್ಗಳನ್ನು ರೆಗಾರ್ಡಿಂಗ್ ದಿಸ್ ಮ್ಯಾಟರ್ ಇಸ್ ಕನ್ಸರ್ನ್ಡ್, ಈ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಒಂದೊಂದಾಗಿ 5 ಮೆಥಡ್ಗಳನ್ನು ಡಿಟೇಲಾಗಿ ನೋಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಹಾಗೆಯೇ ಈ ಪ್ರೀವಿಯಸ್ ಕ್ವಶನ್ ಪೇಪರ್ನು ಕೂಡ ತಂದು ಈ 5 ಮೆಥಡ್ಗಳಲ್ಲಿ ಬಂದಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಅನಲೈಸ್ ಮಾಡಿ ತೋರಿಸ್ತೇನೆ. ಹಾಗೆಯೇ ಗ್ರೂಪ್ ಸಿಗೂ ಕೂಡ ಈಗಾಗಲೇ ನಾನು ಹೇಳಿದಂತೆ ಓಪನ್ 11 ಸ್ಟೈಲ್ ಅಂತಕ್ಕಂಥ ಒಂದು ಚಾಪ್ಟರ್ನ ಮಾಡಿದ್ದೀನಿ. ಆ ಓಪನ್ 11 ಸ್ಟೈಲಲ್ಲಿ ನಿಮಗೆ 11 ಚಾಪ್ಟರ್ಗಳನ್ನು ನೀಟಾಗಿ ಕೊಡ್ತೇನೆ. ಅದರೊಳಗೆ ಬರ್ತಕ್ಕಂಥ ಎಲ್ಲದೂ ಕೂಡ ಇನ್ಕ್ಲೂಡಿಂಗ್ ದೀಸ್ 5, ಉದಾಹರಣೆ ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಮಾಡಲ್ಸ್, ಪ್ಯಾಸಿವೈಸ್, ಆರ್ಟಿಕಲ್ಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಕ್ವಶನ್ ಟ್ಯಾಗ್ಸ್, ಇಂಪರೇಟಿವ್ ಸೆಂಟೆನ್ಸಸ್, ಫಿಗರ್ ಆಫ್ ಸ್ಪೀಚ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ರೆಸ್ಪಾನ್ಸ್ ಫಾರ್ ಎಸ್ ನೋ ಕ್ವಶನ್. ಸೊ ಈ ರೀತಿ 11 ಚಾಪ್ಟರ್ ಮೂಲಕ ಓಪನ್ 11 ಸ್ಟೈಲ್ ಒಳಗೆ ನಾನು ನಿಮ್ಮೊಂದಿಗೆ ಗ್ರೂಪ್ ಸಿ ಪೇಪರಿಗೆ ಅಂತಲೇ ತಯಾರು ಮಾಡಿಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ಇಷ್ಟ ತನಕ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.